ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರೇಖಾ ಗೌಡ. ಏನಂದರೆ ಗೈಸ್, ಇವತ್ತು ನಾನು ಫ್ರೀ ಆಗಿದ್ದೀನಿ. ಸೊ ಹಾಗಾಗಿ ಸರ್ಕಾರದ ಕೆಲವೊಂದು ಯೋಜನೆಗಳ ಬಗ್ಗೆ ನನ್ನ ಅಭಿಪ್ರಾಯಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಯಾರನ್ನೂ ಹರ್ಟ್ ಮಾಡಬೇಕು ಅನ್ನೋ ಉದ್ದೇಶ ಖಂಡಿತವಾಗ್ಲೂ ನನಗಿಲ್ಲ. ನಾನು ಒಬ್ಬಳು ಹೆಣ್ಮಗಳು. ಸೊ ಹೆಣ್ಮಕ್ಳು ಪರವಾಗೂ ಮಾತಾಡ್ತಿಲ್ಲ, ಗಂಡು ಮಕ್ಳು ಪರವಾಗೂ ನಾನು ಮಾತಾಡ್ತಿಲ್ಲ. ಸೊ ನನ್ನ ಅಭಿಪ್ರಾಯಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ ಗೈಸ್. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಬನ್ನಿ, ಟಾಪಿಕ್ ಏನು ಅಂತಂದರೆ, ನಾನು ಮಾತಾಡಬೇಕು ಅಂತ ಅಂದ್ಕೊಂಡಿರೋದು ಶಕ್ತಿ ಯೋಜನೆ ಬಗ್ಗೆ, ಹಾಗೆ ಎರಡನೇದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ, ಹಾಗೆ ಮೂರನೇದು ಬಂದು ರೇಷನ್ ಡಿಪೋ ಸಂಬಂಧಪಟ್ಟಾಗೆ ನನ್ನ ಅಭಿಪ್ರಾಯಗಳನ್ನ, ನಾನು ನೋಡಿರುವಂಥ ನನ್ನ ಅನುಭವಗಳನ್ನ ಶೇರ್ ಮಾಡ್ಕೋಬೇಕು ಅಂತ ಬಯಸ್ತೀನಿ ಗೈಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಶಕ್ತಿ ಯೋಜನೆ ಬಂದು ಹೆಣ್ಮಕ್ಳಿಗೆ ಅಂತ ತಂದಿದ್ದಾರೆ ಗೈಸ್. ಅದು ಒಳ್ಳೆಯದೇ. ಹೆಣ್ಮಕ್ಳಿಗೆ ನಾವು ಸರ್ಕಾರದಿಂದ ಯೋಜನೆಯನ್ನು ಮಾಡಿದ್ರು, ಆಶ್ವಾಸನೆ ಕೊಟ್ಟಿದ್ದರು ಎಲೆಕ್ಷನ್ ಟೈಮಲ್ಲಿ. ಸೊ ಅದನ್ನು ಅವ್ರ ಮಾತನ್ನು ಅವರು ಉಳಿಸ್ಕೋಬೇಕು ಅನ್ನೋ ಸಲುವಾಗಿ ಕಾಂಗ್ರೆಸ್ ಪಕ್ಷದವರು ಅದನ್ನು ಅನುಕೂಲ ಮಾಡಿಕೊಟ್ಟಿದ್ದಾರೆ, ತಪ್ಪಲ್ಲ. ಆದರೆ ಇದು ನನ್ನ ಅಭಿಪ್ರಾಯನ ಹೇಳ್ತಿದ್ದೀನಿ. ನಿಮ್ಗೆ ಏನು ಅನಿಸುತ್ತೋ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಗೈಸ್. ಸರಿ ಅನಿಸಿದ್ರೆ ಸರಿ, ತಪ್ಪು ಅನಿಸಿದ್ರೆ ತಪ್ಪು, ಓಕೆನಾ? ಸೊ ನನಗೇನು ಅನಿಸುತ್ತೆ, ಎಲ್ಲ ಹೆಣ್ಮಕ್ಳಿಗೂ ಫ್ರೀಯಾಗಿ ಶಕ್ತಿ ಯೋಜನೆನ ಫ್ರೀ ಟಿಕೆಟು KSRTC BMTCನಲ್ಲಿ ಕೊಟ್ಟಿರೋದು ತಪ್ಪು ಗೈಸ್. ಅವಶ್ಯಕತೆ ಇರಲಿಲ್ಲ. ಇದರಲ್ಲಿ ಹೆಣ್ಮಕ್ಳು ಮಾತ್ರ ಓಟ್ ಹಾಕಿಲ್ಲ ಯಾವುದೇ ಸರ್ಕಾರಕ್ಕೆ, ಅಥವಾ ಗಂಡು ಮಕ್ಕಳು ಮಾತ್ರ ಓಟ್ ಹಾಕಿಲ್ಲ, ಎಲ್ಲರೂ ಹಾಕಿದ್ದಾರೆ. ನನಗನ್ಸೋದು ಯಾರಿಗೆ ನೆಸೆಸಿಟಿ ಇದೆ ಅಂಥವರಿಗೆ ಕೊಟ್ಟಿದ್ರೆ ಅನುಕೂಲ ಆಗ್ತಿತ್ತು. ಫಾರ್ ಎಕ್ಸಾಂಪಲ್, ನನಗನ್ಸೋದು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟೆಡ್ ಪರ್ಸನಿಗೆ ಪಾಸ್ ತೊಗೋಬೇಕು ಅಂತ ಇರುತ್ತೆ. ಮಂತ್ಲಿ ಪಾಸಲ್ಲಿ ಸ್ವಲ್ಪ ಕನ್ಸೆಷನ್ ಕೊಟ್ಟಿರ್ತಾರೆ, ಬಟ್ ಅಂಥವರಿಗೆ ಅವಶ್ಯಕತೆ ತುಂಬ ಇರುತ್ತೆ. ಫ್ರೀ ಟಿಕೆಟ್ನ ಮಾಡಿದರೆ ಹೆಣ್ಮಕ್ಳು ಗಂಡು ಮಕ್ಕಳನ್ನ ಭೇದ ಭಾವ ಬೇಕಿರಲಿಲ್ಲ. ಸೊ ಅವರಿಗೆ ಅನುಕೂಲ ಮಾಡಿಕೊಡ್ಬೋದಿತ್ತು. ಅಥವಾ ಸೀನಿಯರ್ ಸಿಟಿಸನ್ಸು 60+ ಎಬೋ ಇರುವಂಥ ಹೆಂಗಸರಾಗಲಿ ಅಥವಾ ಗಂಡಸರಾಗಲಿ, ಕೆಲವೊಂದು ಮನೆಗಳಲ್ಲಿ ತಂದೆ ತಾಯಿಗಳನ್ನ ವಯಸ್ಸಾದವ್ರಿಗೆ ಎಲ್ಲರೂ ಕೆಲವರು ಚೆನ್ನಾಗಿ ನೋಡ್ಕೊಳ್ಳೋರು ಇದ್ದಾರೆ. ತಂದೆ ತಾಯಿನ ನೋಡ್ಕೊಳ್ದೇ ಇರೋರು, ಕೇರ್ಲೆಸ್ ಮಾಡೋರು ತುಂಬ ಇರೋದ್ರಿಂದ ಸಮಾಜದಲ್ಲಿ. ಸೊ ಸೀನಿಯರ್ ಸಿಟಿಸನ್ಸಿಗೆ ಈ ವ್ಯವಸ್ಥೆನ ಮಾಡಿಕೊಟ್ಟಿದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಫ್ರೀ ಟಿಕೆಟ್ KSRTCಲಾಗಲಿ BMTCಲಾಗಲಿ ಅನುಕೂಲ ಮಾಡಿಕೊಟ್ಟಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನ್ನ ಅಭಿಪ್ರಾಯ ಗೈಸ್. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನಿಮ್ಗೇನು ಅನಿಸುತ್ತೆ ನೀವು ಕಮೆಂಟ್ ಮುಖಾಂತರ ತಿಳಿಸಿ, ಓಕೆನಾ? ಥರ್ಡ್ ಬಂದು ಇದನ್ನು ಮಾಡಿಕೊಟ್ಟಿರೋದ್ರಿಂದ, ಲೇಡೀಸಿಗೆ ಮಾತ್ರ ಫ್ರೀ ಟಿಕೆಟ್ ಅಂತ ಮಾಡಿಕೊಟ್ಟಿರೋದ್ರಿಂದ ನಾನು ಫ್ರೀ ಟಿಕೆಟಲ್ಲೇ ಓಡಾಡ್ತೀನಿ ಗೈಸ್, ನಾನು ಬೇರೆ ಅಲ್ಲ. ಬಟ್ ಓಡಾಡೋದ್ರಿಂದ ನನ್ನ ಹತ್ರ 2 ವೀಲರ್ ಇದೆ, ಫ್ರೀ ಬಸ್ ಇದೆ ಅನ್ನೋ ಕಾರಣಕ್ಕೆ ನಾನು ಬಸ್ಸಲ್ಲೇ ಓಡಾಡ್ತೀನಿ. ಯಾಕೆ ವೇಸ್ಟ್ ಮಾಡಬೇಕು ಬೆನಿಫಿಟ್ನ ಅಂತ, ಓಕೆನಾ? ಬಟ್ ಬಸ್ನಲ್ಲಿ ನಾವು ಕೆಲವೊಂದು ಘಟನೆಗಳನ್ನ ನೋಡ್ತಾನೆ ಇರ್ತೀವಿ ಗೈಸ್. ಕೆಲವೊಂದು ಸಲ ಗಂಡು ಮಕ್ಕಳು ತುಂಬ ಕೇವಲವಾಗಿ ಮಾತಾಡ್ತಾರೆ ಹೆಣ್ಮಕ್ಳ ಬಗ್ಗೆ. ಏನೋ ತಗೊಳ್ಳೋದೇ ಫ್ರೀ ಟಿಕೆಟು, ಸರ್ಕಾರದವ್ರಿಗೆ ಹಂಗೆ ಮಾಡಬೇಕು, ಹಿಂಗೆ ಉಗಿಬೇಕು, ಫ್ರೀ ಕೊಟ್ಟವ್ರೆ, ಬಸ್ ತುಂಬ ಬರೀ ಲೇಡೀಸೇ ತುಂಬ್ಕೊಂಡಿರ್ತಾರೆ. ಈ ಥರ ಎಲ್ಲ ಗಂಡು ಮಕ್ಕಳು ಕಮೆಂಟ್ಗಳನ್ನ ಮಾಡ್ತಾರೆ. ತಗೊಳ್ಳೋದೇ ಬಿಟ್ಟು ಟಿಕೆಟು ಅಂಥದ್ರಲ್ಲಿ ತುಂಬ ಮಾತಾಡ್ತಾರೆ ಅಂತ ಗಲಾಟೆಗಳು ನಡೆಯುತ್ತೆ. ಇನ್ನು ಕೆಲವೊಂದು ಸಲ ಏನಾಗುತ್ತೆ, ಕೆಲವೊಂದು ಕಂಡಕ್ಟ್ರುಗಳು ಕೂಡ ಮಾತಾಡ್ತಾರೆ. ನೀನೇನು ಕಾಸು ಕೊಟ್ಟು ತಗೋತೀಯನಮ್ಮ, ತಗೊಳ್ಳೋದೇ ಬಿಟ್ಟು ಟಿಕೆಟು, ಎಷ್ಟು ಮಾತಾಡ್ತೀಯಾ, ಈ ಥರ ರೂಢಾಗಿ ಮಾತಾಡೋರು ಇದ್ದಾರೆ. ಅದೇ ಥರ ಹೆಣ್ಮಕ್ಳಲ್ಲೂ ಕೂಡ ಗಂಡಸ್ರ ಹತ್ರ ಫುಲ್ಲು ವಾದಕ್ಕೆ ಇಳಿತಾರೆ ಗೈಸ್. ನನಗೊಂದು ಆಗಿದ್ದ ಅನುಭವನ ಶೇರ್ ಮಾಡ್ತಿದ್ದೀನಿ ನಿಮ್ಮ ಹತ್ರ. ಒಂದು ದಿನ ನಾನು ಸುಂಕದಕಟ್ಟೆಯಿಂದ ತಾವರೆಕೆರೆಗೆ ಟ್ರಾವೆಲ್ ಮಾಡ್ತಿದ್ದೆ. ಕೆಲಸ ಮುಗಿಸ್ಕೊಂಡು ಹೋಗೋವಾಗ ಒಂದು ಹೆಂಗಸು ಬಂದು ಬ್ಯಾಡ್ರಳ್ಳಿನಲ್ಲಿ ಹತ್ಕೊಂಡ್ರು. ಅವರೇನೋ ಸೋಷಿಯಲ್ ವರ್ಕರ್ ಅಂತೆ. ಅದು ಅವ್ರ ಪರ್ಸ್ನಲ್, ಅವ್ರ ವೈಯಕ್ತಿಕ, ಅವ್ರ ಕೆಲಸನೆಲ್ಲ ಇಲ್ಲಿ ಥರ ಅವಶ್ಯಕತೆ ಇರಲಿಲ್ಲ. ಬಸ್ನಲ್ಲಿ ಒಬ್ಬರು ಸೀನಿಯರ್ ಸಿಟಿಸನ್ ಜೆಂಟ್ಸ್ ಕೂತಿದ್ರು. ಈ ಲೇಡಿ ಹೋಗಿ ಕೂತಿದ್ದು ಅವ್ರ ಸೀಟ್ನಲ್ಲೇ ಕೂತಿದ್ದು, ಜೆಂಟ್ಸ್ ಸೀಟಲ್ಲೇ ಕೂತಿದ್ದು, ಲೇಡಿ ಸೀಟಲ್ಲೇನು ಕೂತಿಲ್ಲ. ಕಂಡಕ್ಟ್ರು ಬಂದು ಆಧಾರ್ ಕಾರ್ಡ್ ತೋರಿಸಿ ಅಂತ ಕೇಳಿದ್ರು. ಪಾಪ ಅವ್ರದ್ದು ತಪ್ಪಿಲ್ಲ, ಇವರು ಅದನ್ನು ತೋರಿಸ್ಬೇಕಿತ್ತು. ಆಧಾರ್ ಕಾರ್ಡೇ ತೋರಿಸಿಲ್ಲ. ಅವರು ಏನೋ ತೋರಿಸಿದ್ರು, ಯಾವುದೋ ಟೈಮಲ್ಲಿ ತೋರಿಸಿದ್ರು. ಪಾಪ ಕಂಡಕ್ಟ್ರು ಬೇರೆ ಏನೋ ಟಿಕೆಟ್ ಕೊಡ್ತಿದ್ರು, ಸೊ ಅಬ್ಸರ್ವ್ ಮಾಡಿಲ್ಲ. ಸೊ ಅದಾದಮೇಲೆ ಅವರು ತೋರಿಸಿ ಅಂತ ಕೇಳಿದ್ರು. ಆ ವಿಷಯಕ್ಕೆ ಶುರುವಾಗಿದ್ದು ಎಲ್ಲಿವರೆಗೂ ಹೋಯ್ತು ಅಂದರೆ ಗೈಸ್, ಆ ತಾವರೆಕೆರೆಯಲ್ಲಿ ಇಳಿಯೋವರೆಗೂ ಗಲಾಟೆ ನಡೆದಿದೆ.
ಯಪ್ಪ ಫ್ರೀ ಟಿಕೆಟು ಕೊಡೋದೇ ಫ್ರೀ ಟಿಕೆಟು, ಸಿದ್ದರಾಮಯ್ಯಂಗೆ ಉಗಿಬೇಕು ಅವನಿಗೆ ಹಿಂಗೆ ಅಂತ ಅವ್ರು ಮಾತಾಡೋಕ್ಕೆ ಶುರು ಮಾಡಿದ್ರು. ನೀನೇನು ಗಂಡಸಲ್ವಾ, ನೀನೇನು ಹೆಂಗ್ಸ, ನೀನು ಬಳೆ ಹಾಕ್ಕೋ, ನೀನು ಶಿಖಂಡಿನ, ನೀನು ಬಾ ನಾನು ವಿಧಾನಸೌಧಕ್ಕೆ ಕರ್ಕೊಂಡು ಹೋಗ್ತೀನಿ, ಸಿದ್ದರಾಮಯ್ಯನ ಬಗ್ಗೆ ಯಾಕೆ ಮಾತಾಡ್ತೀಯಾ ಥರ ತುಂಬ ಅನ್ವಾಂಟೆಡ್ ಬ್ಯಾಡ್ ವರ್ಡ್ಸ್ ಎಲ್ಲ ಸ್ಟಾರ್ಟ್ ಆಯಿತು ಗೈಸ್. ಹಾಗೆ ಹಿಂಗೆ ಅಂಥವಳು ಇಂಥವಳು ಸಿಂಗಲರ್ಸ್ ಎಲ್ಲ ಸ್ಟಾರ್ಟ್ ಆಯಿತು. ಇದೆಲ್ಲ ಆಗೋದಕ್ಕೆ ಕಾರಣ ಏನು ಹೇಳಿ ಗೈಸ್? ಈ ಯೋಜನೆ. ಈಗ ಲೇಡೀಸು ಯಾರು ಸರ್ಕಾರದವ್ರನ್ನ ನೀವು ಫ್ರೀ ಟಿಕೆಟ್ ಮಾಡಿ ನಮಗೆ ನಾವು ಫ್ರೀಯಾಗಿ ಓಡಾಡಬೇಕು ಅನ್ನೋದನ್ನು ಕೇಳಿಲ್ಲ. ಸರ್ಕಾರದವರು ಮಾಡಿರೋದು, ಓಕೆನಾ? ಅದು ಹೆಣ್ಮಕ್ಳಿಗೆ ಗಂಡು ಮಕ್ಳಿಗೆ ಅಂತ ಪಾರ್ಶಿಯಾಲಿಟಿ ಮಾಡಬಾರ್ದಿತ್ತು. ಸೊ ಅವ್ರು ಮಾಡಿರೋದು ಸರ್ಕಾರದ ಮಿಸ್ಟೇಕು. ನನ್ನ ಪ್ರಕಾರ ಅವಶ್ಯಕತೆ ಇದ್ದವರಿಗೆ ಮಾಡಿದ್ದಿದ್ರೆ ಅದು ಅನುಕೂಲ ಆಗ್ತದೆ. ಈಗ ಎಷ್ಟೊಂದು ಹೆಣ್ಮಕ್ಳಿಗೆ ಯೂಸ್ ಆಗ್ತಿದೆ, ಹಾಗಂತ ಸೀನಿಯರ್ ಸಿಟಿಸನ್ಸ್ ಅಲ್ಲದೆ ಚಿಕ್ಕ ವಯಸ್ಸಲ್ಲಿರೋರ್ಗೆ ಯಾರಿಗೂ ಕಷ್ಟನೇ ಇಲ್ಲ ಅಥವಾ ಅವರೆಲ್ಲ ಅನುಕೂಲವಾಗಿರ್ತಾರೆ ಅಂತ ನಾನು ಹೇಳಲ್ಲ. ಅಂದರೆ ಇವಾಗೆಲ್ಲ ಆಲ್ಮೋಸ್ಟ್ 90% ಪ್ರತಿಯೊಬ್ಬರು ಇವಾಗ ಕೆಲಸ ಅಂತ ಮಾಡ್ತಾರೆ ಗೈಸ್. ಆಲ್ಮೋಸ್ಟ್ ಗಾರ್ಮೆಂಟ್ಸ್ಗಳಿರೋದ್ರಿಂದ ಎಷ್ಟೊಂದು ಹೆಣ್ಮಕ್ಳುಗಳಿಗೆ ಅನ್ಎಜುಕೇಟೆಡ್ಸ್ಗಿರ್ಬೋದು ಅಥವಾ ಕಡಿಮೆ ಎಜುಕೇಷನ್ಸ್ ಇರುವಂಥವ್ರಿಗಿರ್ಬೋದು, ಪ್ರತಿಯೊಬ್ಬರೂ ಒಂದಲ್ಲ ಒಂದು ರೀತಿಲಿ ಕೆಲಸ ಮಾಡ್ತಾರೆ, ಅರ್ನಿಂಗ್ ಅಂತ ಮಾಡ್ತಾರೆ. ನಾನು ಅರ್ನಿಂಗ್ಸ್ ಇರ್ತಾರಲ್ಲ, ಕೆಲಸಕ್ಕೆ ಹೋಗದೆ ಇರುವಂಥವ್ರು, ಕೆಲಸ ಮಾಡೋ ಶಕ್ತಿ ಇಲ್ಲದೆ ಇರುವಂಥವ್ರಿಗೆ ಫ್ರೀ ಮಾಡಿದ್ರೆ ಅದು ಅನುಕೂಲ ಆಗ್ತಿತ್ತು ಅನ್ನೋದು ನನ್ನ ಅಭಿಪ್ರಾಯ ಗೈಸ್. ಮತ್ತು ಸೆಕೆಂಡು ರೇಷನ್ನು. ನನ್ನ ಇದ್ರ ಪ್ರಕಾರ ನಮ್ಮದು BPL ಕಾರ್ಡ್ ಇತ್ತು, ಅದು ಕ್ಯಾನ್ಸಲ್ ಆಯಿತು, ಓಕೆನಾ? ಸೊ ನಾನು ಅದನ್ನ ಇಟ್ಕೊಂಡು ಮಾತಾಡ್ತಿಲ್ಲ ಇಲ್ಲಿ. ಈ BPL ಕಾರ್ಡ್ನಲ್ಲಿ ಮುಂಚೆಲ್ಲ ಹೆಂಗಿತ್ತು ಅಂದರೆ ಆ ರೇಷನ್ನಿಗೆ ಇಷ್ಟು ಅಮೌಂಟ್ ಅಂತ ತೊಗೋತಿದ್ರು ಗೈಸ್, ತೊಗೊಂಡು ರೇಷನ್ನ ಕೊಡ್ತಿದ್ರು. ಬಟ್ ಈಗ ಏನು ಮಾಡ್ತಿದ್ದಾರೆ, ಎಲ್ಲ ಫ್ರೀ ಕೊಟ್ಟು ಏನಾಗ್ತಿದೆ, ಕೆಲವರು ಸೋಂಬೇರಿಗಳು ಇರ್ತಾರೆ. ಈಗ ಉದಾಹರಣೆಗೆ ಹೇಳ್ತಿದ್ದೀನಿ, ನಾನು ಸಿಟಿ ಹಳ್ಳಿ ಅಂತ ಪಾರ್ಶಾಲಿಟಿ ಮಾಡಿ ನಾನು ಮಾತಾಡ್ತಿಲ್ಲ. ಎರಡೂ ಕಡೆ ಇದ್ದಾರೆ ಸೋಂಬೇರಿಗಳು, ಕೆಲಸ ಮಾಡೋಕ್ಕೆ ಸೋಂಬೇರಿತನ ತೋರಿಸೋರು ತುಂಬ ಜನ ಇದ್ದಾರೆ. ಆವಾಗ ಪ್ರತಿಯೊಂದಕ್ಕೂ ದುಡ್ಡು ಕೊಟ್ಟು ಕೊಂಡ್ಕೋಬೇಕು ಅನ್ನೋ ಸ್ಟೇಜ್ ಇದ್ದಾಗ, ರೇಷನ್ ಅಕ್ಕಿನೂ ಕೂಡ ದುಡ್ಡು ಕೊಟ್ಟೇ ತೊಗೋಬೇಕು ಅನ್ನೋ ಪರಿಸ್ಥಿತಿ ಇದ್ದಾಗ ಸ್ವಲ್ಪನಾದರೂ ಕೆಲಸ ಮಾಡ್ತಿದ್ರು. ಬಟ್ ಇವಾಗ ಕೆಲವರು ಏನಾಗಿದ್ದಾರೆ, ಗೃಹಲಕ್ಷ್ಮಿಲಿ ನನ್ನ ಹೆಂಡ್ತಿಗೆ 2000 ದುಡ್ಡು ಬರುತ್ತೆ ಸರ್ಕಾರದಿಂದ, ಫ್ರೀಯಾಗಿ ಸರ್ಕಾರದವರೇ ಅಕ್ಕಿ ಕೊಡ್ತಾರೆ. ಹಳ್ಳಿಗಳಲ್ಲಿ ಒಂದು ತಿಂಗಳು ಒಂದು ಸಲ ಸಾಂಬಾರು ಮಾಡಿದ್ರೆ ಅದನ್ನೇ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಮೇಂಟೈನ್ ಮಾಡಿಬಿಡ್ತೀವಿ ಗೈಸ್. ಬೆಳಿಗ್ಗೆ ನಾಷ್ಟ, ಮಧ್ಯಾಹ್ನಕ್ಕೊಂದು, ರಾತ್ರಿಗೊಂದು, ಈ ಥರ ಮಾಡಲ್ಲ. 90% ಹಳ್ಳಿಗಳಲ್ಲಿ ಈಗಲೂ ಕೂಡ ಬೆಳಿಗ್ಗೆ ಟಿಫನ್ ಮಾಡೋರು ಈಗ ಸ್ವಲ್ಪ ಜಾಸ್ತಿ ಆಗಿದ್ದಾರೆ. ಮಧ್ಯಾಹ್ನ ರಾತ್ರಿಗೆಲ್ಲ ಒಂದೇ ಸಾಂಬಾರು ಯೂಸ್ ಮಾಡ್ತಾರೆ. ನಾನು ಕೂಡ ಅದನ್ನೇ ಮಾಡ್ತೀನಿ. ನಾನೇನು ಅದನ್ನೇ ಡೈಲಿ ನಾಷ್ಟ ಮಾಡಿಕೊಂಡೇ ಏನು ಇರಲ್ಲ, ಓಕೆನಾ? ಈ ಥರ ಇರುವಾಗ ಸೋಂಬೇರಿಗಳಿಗೆ ಇನ್ನೂ ಸೋಂಬೇರಿತನ ಇತ್ತಂಗೆ ಆಗುತ್ತೆ. ಆಮೇಲೆ ಕೆಲವೊಂದು ಇಷ್ಟು ಅಮೌಂಟ್ ಅಂತ ತೊಗೊಂಡ್ರೆ ಅನುಕೂಲ ಆಗೋದು. ರೀಸನಬಲ್ ಪ್ರೈಸು, ತುಂಬ ಜಾಸ್ತಿ ತೊಗೊಳ್ಳೋದು ಬೇಡ. ರೀಸನಬಲ್ ಪ್ರೈಸಲ್ಲಿ ರೇಷನ್ನ ಕೊಟ್ಟಾಗ ಅದನ್ನು ತೊಗೊಳ್ಳೋದಕ್ಕೆ ದುಡ್ಡು ಬೇಕಲ್ಲ, ಅದಕ್ಕಾದರೂ ಕೆಲವರು ಸಂಪಾದನೆ ಕೆಲಸ ಮಾಡೋಕ್ಕೆ ಸೋಂಬೇರಿಗಳ ಸಂಖ್ಯೆ ಸ್ವಲ್ಪ ಕಡಿಮೆ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ, ಓಕೆನಾ? ನನ್ನ ವೈಯಕ್ತಿಕ ಅಭಿಪ್ರಾಯ ಮಾತ್ರ ಗೈಸ್, ಓಕೆನಾ? ಮತ್ತು ಇನ್ನೊಂದು ನಾನು ಅಬ್ಸರ್ವ್ ಮಾಡಿದ್ದೀನಿ, ಈ ರೇಷನ್ ತೊಗೊಳಕ್ಕೆ ಹೋದಾಗ ಎಸ್ಪೆಷಲಿ ನಾನು ಅಬ್ಸರ್ವ್ ಮಾಡಿರೋಂಗೆ ಬೆಂಗಳೂರಿನ ಸುತ್ತಮುತ್ತ ಡಿಪೋಗಳಲ್ಲಿ ಕೆಲವು ಕಡೆ, ಎಲ್ಲ ಕಡೆ ಹೇಳ್ತಿಲ್ಲ, ನಾನು ನೋಡಿರೋದನ್ನಷ್ಟೇ ಮಾತಾಡ್ತಿದ್ದೀನಿ. ಈ ರೇಷನ್ ತೊಗೊಳಕ್ಕೆ ಅಂತ ಹೋದಾಗ ಅವರದೊಂದು ಅಜೆಂಡಾ ಇಟ್ಕೊಂಡಿರ್ತಾರೆ. ಅದರಲ್ಲೂ ಈಗ ಫ್ರೀ ರೇಷನ್ನ ಡಿಕ್ಲೇರ್ ಮಾಡಿದ್ಮೇಲಂತೂ ಅವ್ರದ್ದೊಂದು ಪ್ರಾವಿಷನ್ ಸ್ಟೋರ್ ಇರುತ್ತೆ. ಅಲ್ಲಿ ಪ್ರಾಡಕ್ಟ್ಗಳು ಎಷ್ಟು ಸೇಲ್ ಆಗ್ತಾವೋ ಇಲ್ವೋ ಗೊತ್ತಿಲ್ಲ, ಇಲ್ಲೂ ಸ್ವಲ್ಪ ಪ್ರಾಡಕ್ಟ್ಸನ್ನು ಇಟ್ಕೊಂಡಿರ್ತಾರೆ ಅವರು. ನಿಮಗೆ ಫ್ರೀಯಾಗಿ ರೇಷನ್ ಕೊಡ್ತಾರೆ ಅಂದರೆ ಕಂಪಲ್ಸರಿ ಏನಾದರೂ ಒಂದು ಐಟಮ್ ತೊಗೊಳ್ಳೇಬೇಕು. ಇದು ಎಷ್ಟೊಂದು ಜನಕ್ಕೆ ಅನುಭವಕ್ಕೆ ಬಂದಿರುತ್ತೆ. ನೀವು ಕಮೆಂಟ್ ಮುಖಾಂತರ ತಿಳಿಸಿ ಗೈಸ್, ಎಲ್ಲರಿಗೂ ಗೊತ್ತಾಗಬೇಕಿದು. ಈಗ ಬಟ್ಟೆ ತೊಳೆಯೋ ಸೋಪ್ ಇರ್ಬೋದು, ಅಥವಾ ಪಾತ್ರೆ ತೊಳೆಯೋ ಸೋಪ್ ಇರ್ಬೋದು, ಸರ್ಪ್ ಇರ್ಬೋದು, ಈ ಥರ ಸುಮಾರು ಒಂದಷ್ಟು ಐಟಮ್ಗಳನ್ನ ಇಟ್ಕೊಂಡಿರ್ತಾರೆ. ಇವಾಗ ಯಾರಾದರೂ ಒಬ್ಬರು ರೇಷನ್ ತೊಗೋತಾರೆ ಅಂದರೆ ಅವ್ರು ಮಿನಿಮಮ್ 100 ರೂಪೀಸ್ಗೋ 50 ರೂಪೀಸ್ಗಾದರೂ ಏನಾದರೂ ಒಂದು ಐಟಮ್ ಇವ್ರ ಹತ್ರ ಇರೋದನ್ನು ಬೈ ಮಾಡಲೇಬೇಕು. ಕಂಪಲ್ಸರಿ ಮಾಡಿಬಿಟ್ಟಿರ್ತಾರೆ ಏನಾದರೂ ಒಂದು ತೊಗೊಳ್ಳೇಬೇಕು ಅಂತ. ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ, ಏನಿದು? ಸೊ ಈ ಥರ ರೂಲ್ಸ್ ಎಲ್ಲ ಗೌರ್ಮೆಂಟ್ ಅವ್ರು ಮಾಡಿರೋದಲ್ಲ. ಈಗ ಇವರು ಬಿಸ್ನೆಸ್ಸನ್ನು ಇಂಪ್ರೂವೈಸೇಷನ್ ಮಾಡ್ಕೊಳ್ಳೋದಕ್ಕೆ ಅದ್ರ ಜೊತೆಗೆ ಇದನ್ನು ಮಾಡ್ತಿದ್ದಾರೆ. ಅದು ತಪ್ಪು ಅನ್ನೋದು ನನ್ನ ಅಭಿಪ್ರಾಯ. ಅವಶ್ಯಕತೆ ಇರೋರು ತಗೋತಾರೆ, ಅವಶ್ಯಕತೆ ಇರೋರು ನಿಮ್ಮ ಹತ್ರ ಪರ್ಚೇಸ್ ಮಾಡ್ತಾರೆ. ಅವಶ್ಯಕತೆ ಇಲ್ಲದೆ ಇರೋರು ಮನೆಯಲ್ಲಿ ನಿಮ್ಮ ಹತ್ರ ಇರೋ ಐಟಮ್ ಎಲ್ಲ ಇದ್ದರೆ ಮತ್ತು ಅದನ್ನು ತಗೊಳ್ಳೇಬೇಕು ಅನ್ನೋ ಥರ ಇದ್ದಾಗ ಜನಗಳಿಗೆ ಕಷ್ಟ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನಿಮಗೇನು ಅನಿಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ ಗೈಸ್, ಓಕೆನಾ? ಥರ್ಡ್ ಒನ್ ಬಂದು ಗೃಹಲಕ್ಷ್ಮಿ ಯೋಜನೆ. ಇದ್ರ ಬಗ್ಗೆ ಮಾತಾಡಿದ್ರೆ ತುಂಬ ಲೇಡೀಸಿಗೆ ಕೋಪ ಬರುತ್ತೆ, ನನ್ನನ್ನು ಚೆನ್ನಾಗಿ ಬೈಕೋತಾರೆ ಅಂತ ನಂಗೆ ಗೊತ್ತು ಗೈಸ್.
ಆದರೂ ನನ್ನ ಅಭಿಪ್ರಾಯನ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ಸೊ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಗೈಸ್, ಓಕೆನಾ. ಯಾರು ನನ್ನನ್ನು ಬೈಕೋಬೇಡಿ, ಕಮೆಂಟ್ ಮುಖಾಂತರ ತಿಳಿಸಿ ನಿಮ್ಮ ಅಭಿಪ್ರಾಯನ. ಹಂಗಂತ ಬ್ಯಾಡ್ ಕಮೆಂಟ್ಸ್ ಎಲ್ಲ ಹಾಕಬೇಡಿ ಗೈಸ್, ಓಕೆನಾ. ಸೊ ಏನಂದರೆ ನನ್ನ ಅಭಿಪ್ರಾಯ, ಈಗ ವೃದ್ಧಾಪ್ಯ ವೇತನ ಅಂತ ಮಾಡಿದ್ದೀರಾ, ವಿಧವಾ ವೇತನ ಅಂತ ಮಾಡಿದ್ದೀರಾ, ಹ್ಯಾಂಡಿಕ್ಯಾಪ್ ವೇತನ ಅಂತ ಮಾಡಿದ್ದೀರಾ ಸರ್ಕಾರದಿಂದ. ಈ ಥರ ಸುಮಾರು ಒಂದಷ್ಟು ಯೋಜನೆಗಳನ್ನ ಸರ್ಕಾರ ತುಂಬ ವರ್ಷದಿಂದ ಮಾಡ್ಕೊಂಡು ಬಂದಿದೆ, ನಡ್ಸ್ಕೊಂಡು ಬಂದಿದ್ದಾರೆ ಸಕ್ಸಸ್ಫುಲ್ಲಾಗಿ, ಓಕೆನಾ. ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಈ ಲೇಡೀಸಿಗೆ ಗೃಹಲಕ್ಷ್ಮಿ ಯೋಜನೆ ಅಂತ ಮಾಡಿದ್ದೀರಾ, ಅದು ಎಷ್ಟೊಂದು ಲಕ್ಷಾಂತರ ಜನ ಹೆಣ್ಮಕ್ಳುಗಳಿಗೆ ಆ ಬೆನಿಫಿಟ್ಟು ಯೂಸ್ ಆಗಿದೆ, ಯೂಸ್ ಆಗ್ತಿದೆ ಕೂಡ. ಬಟ್ ಇದರಿಂದನೂ ಒಂದಷ್ಟು ಗಲಾಟೆಗಳೆಲ್ಲ ಆಯಿತು ಗೈಸ್. ಇವಾಗ ಒಂದು ರೇಷನ್ ಕಾರ್ಡಲ್ಲಿ BPL ಕಾರ್ಡಲ್ಲಿ ಇವಾಗ ನಾನೊಂದು ಹೆಣ್ಮಗಳು, ಮದುವೆಗೆ ಮುಂಚೆ ತಂದೆ ತಾಯಿ ಜೊತೆ ನಂದು ಆ್ಯಡ್ ಆಗಿರುತ್ತೆ. ಮದುವೆ ಆದಮೇಲೆ ಆಬ್ವಿಯಸ್ಲಿ ಗಂಡನ ಮನೆಗೆ ರೇಷನ್ ಕಾರ್ಡಿಗೆ ನಂದು ಆ್ಯಡ್ ಆಗುತ್ತೆ. ಅಲ್ಲಿ ಆಲ್ರೆಡಿ ಅತ್ತೆ ಇರ್ತಾರೆ, ಅತ್ತೆ ಜೊತೆಗೆ ನಾನು ಆ್ಯಡ್ ಆಗ್ತೀನಿ ಗೈಸ್. ಎಲ್ಲ ಮನೆಯಲ್ಲೂ ಅತ್ತೆ ಸೊಸೆರ್ ಬಾಂಡಿಂಗು ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಕೆಲವು ಕಡೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ, ಕಿತ್ತಾಟಗಳಿರ್ತವೆ, ಹೊಂದಾಣಿಕೆ ಇರಲ್ಲ. ಸೊ ಇಂಥ ಟೈಮಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎಷ್ಟೊಂದು ಅತ್ತೆ ಸೊಸೆರು ನನಗೆ ಬರಬೇಕು ಅಂತ ಕಿತ್ತಾಡ್ಕೊಂಡಿರೋದಿದೆ. ಮಧ್ಯದಲ್ಲಿ ಗಂಡು ಮಕ್ಕಳು ಸಫರ್ ಆಗ್ತಿದ್ರು ಗೈಸ್ ಆವಾಗ. ಯಾಕೆಂದರೆ ಆ ಕಡೆ ಹೆಂಡತಿ ಪರವಾಗೂ ಮಾತಾಡೋಕ್ಕಾಗಲ್ಲ, ಆ ಕಡೆ ಆ ತಾಯಿ ಪರವಾಗೂ ಮಾತಾಡೋಕ್ಕಾಗಲ್ಲ. ಅವ್ರ ಪರಿಸ್ಥಿತಿಗಳನ್ನ ಎದುರಿಸಿರೋರಿಗೆ ಗೊತ್ತು ಅವ್ರ ಪರಿಸ್ಥಿತಿ ಹೆಂಗಿತ್ತು ಅಂತ, ಓಕೆನಾ. ಇದರಿಂದ ಕೆಲವ್ರು ಬಡವ್ರ ಬಗ್ಗರಿಗೆ ತುಂಬ ಯೂಸ್ ಆಗಿದೆ. ಯಾಕೆಂದರೆ ಗಂಡ ಕುಡ್ಕ ತಂದಾಕಲ್ಲ ಅಥವಾ ಜೀವನ ನಡೆಸೋಕ್ಕೆ ಇದು ತುಂಬ ಹೆಲ್ಪ್ ಆಗಿದೆ. ಮಕ್ಕಳನ್ನ ಓದ್ಸೋಕ್ಕಿರ್ಬೋದು ಅಥವಾ ಏನಾದರೂ ಬೇಕು ಬೇಡಗಳನ್ನ ಪರ್ಚೇಸ್ ಮಾಡೋಕ್ಕಿರ್ಬೋದು, ಸಣ್ಣ ಪುಟ್ಟ ಆಸೆಗಳನ್ನ ಈಡೇರಿಸ್ಕೊಳ್ಳೋಕೆ ಕೂಡ ಗೃಹಲಕ್ಷ್ಮಿ ಯೋಜನೆ ಹೆಣ್ಮಕ್ಳಿಗೆ ತುಂಬ ಅನುಕೂಲ ತಂದುಕೊಟ್ಟಿದೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದರೆ ನನ್ನ ಅಭಿಪ್ರಾಯ ಗೈಸ್, ನಾನು ಈ ಥರ ಎಲ್ಲ ಹೆಣ್ಮಕ್ಳಿಗೂ BPL ಕಾರ್ಡ್ ಇರೋ ಎಲ್ಲ ಹೆಣ್ಮಕ್ಳಿಗೂ ನೀವು ಕೊಡೋ ಬದಲಿಗೆ ಈ ವಿಧವಾ ವೇತನನ ಇನ್ಕ್ರೀಸ್ ಮಾಡಿದ್ದಿದ್ರೆ ವಿಧವೆಯರಿಗೆ ಸ್ವಲ್ಪ ಹೆಲ್ಪ್ ಆಗ್ತಾಯಿತ್ತು. ಜೊತೆಗೆ ವೃದ್ಧಾಪ್ಯ ವೇತನ ಎಸ್ಪೆಷಲಿ ಈ ಸೀನಿಯರ್ಸಿಗೆ 60+ ಎಬೋವರಿಗೆ ಏನು ನೀವು 1,000 ಕೊಡ್ತೀರಾ, ಎಷ್ಟು ಕೊಡ್ತೀರಾ, ಸೊ ಅದನ್ನೇ ಇಲ್ಲಿ 2,000 ಕೊಡೋದನ್ನೇ 3,000 ಕೊಡ್ಬೋದಿತ್ತಲ್ಲ ಗೈಸ್. ಈಗ ಸೀನಿಯರ್ ಸಿಟಿಸನ್ಸಿಗೆ ಪಾಪ ತುಂಬ ಪ್ರಾಬ್ಲಮ್ ಆಗ್ತಿರೋದು. ಎಷ್ಟೊಂದು ಮಕ್ಕಳು ತಂದೆ ತಾಯಿನ ನೋಡ್ಕೋತಾನೆ ಇಲ್ಲ, ಮದುವೆ ಆಗೋವರೆಗೂ ಒಂಥರ ಇರ್ತಾರೆ, ಮದುವೆ ಆದಮೇಲೆ ಒಂಥರ ಚೇಂಜ್ ಆಗ್ತಾರೆ. ಎಲ್ಲರ ಬಗ್ಗೆನೂ ಹೇಳ್ತಿಲ್ಲ, ಕೆಲವ್ರ ಬಗ್ಗೆ ಹೇಳ್ತಿದ್ದೀನಿ ಗೈಸ್ ನಾನು, ಓಕೆನಾ. ಸೊ ಕೆಲವರು ಏನು ಮಾಡ್ತಾರೆ, ನೋಡ್ಕೊಳ್ಳೋದೇ ಇಲ್ಲ ಗೈಸ್, ತೊಗೊಂಡೋಗಿ ಆಶ್ರಮಕ್ಕೆ ಎಲ್ಲೋ ಹಾಕ್ಬಿಡ್ತಾರೆ. ಅಟ್ಲೀಸ್ಟ್ ನೀವು ವೃದ್ಧಾಪ್ಯ ವೇತನ ಜಾಸ್ತಿ ಮಾಡಿದ್ದಿದ್ರೆ ಅಟ್ಲೀಸ್ಟು ಯಾರ ಮೇಲೂ ಅವ್ರು ಡಿಪೆಂಡ್ ಆಗೋ ಅವಶ್ಯಕತೆ ಇರಲಿಲ್ಲ. ಅವ್ರ ಜೀವನ ಅವ್ರು ನಡೆಸ್ಕೊಳ್ಳೋವಷ್ಟು ಕೇಪಬಿಲಿಟಿ ಅವ್ರಿಗೆ ಬರ್ತಾಯಿತ್ತು. ಅಂಥವರಿಗೆ ನೀವು ಅನುಕೂಲ ಮಾಡ್ಬೋದಿತ್ತು. ಅಥವಾ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟೆಡ್ ಏನಿರ್ತಾರೆ ವೇತನ, ಅವರಿಗೆ ಇದು ಮಾಡಿದರೆ ಅವರ ಹಾಸ್ಪಿಟಲೈಸೇಷನ್ ಎಕ್ಸ್ಪೆನ್ಸಸ್ಸಿಗೋ ಅಥವಾ ಅವರು ಏನಾದರೂ ಊಟ ತಿಂಡಿ ವ್ಯವಸ್ಥೆಗೋ ಇವಾಗ ಯಾರಿಂದನೂ ಲಾಭ ಇಲ್ಲದೆ ಯಾರೂ ಮಾಡಲ್ಲ ಗೈಸ್. ಸಂಬಂಧಗಳಲ್ಲೂ ಅಷ್ಟೇ, ಅಣ್ಣ ತಮ್ಮ ಅಕ್ಕ ತಂಗಿ ಅಪ್ಪ ಅಮ್ಮ ಎಲ್ಲ ಸಂಬಂಧಗಳು ಇವಾಗ ಬಿಸ್ನೆಸ್ ಆಗೋಗಿದೆ. ಈಗಿನ ಜನ್ರೇಷನ್ನಲ್ಲಿ ಎಲ್ಲ ಬಿಸ್ನೆಸ್ ಗೈಸ್. ನಿನ್ನಿಂದ ಏನಾದರೂ ನನಗೆ ಅನುಕೂಲ ಸಿಗ್ತಿದೆಯಾ, ಅಥವಾ ನೀನೇನಾದರೂ ಪ್ರಾಪರ್ಟಿ ಮಾಡಿಕ್ಕಿದ್ಯಾ, ಅಥವಾ ನಿನ್ನ ಹತ್ರ ಏನಾದರೂ ದುಡ್ಡಿದೆಯಾ, ಆವಾಗ ಮಾತ್ರ ನಾನು ನಿನ್ನನ್ನು ಚೆನ್ನಾಗಿ ನೋಡ್ಕೋತೀನಿ, ಇಲ್ಲಾಂದರೆ ಇಲ್ಲ. ಯಾವ ಸಂಬಂಧಗಳಿಗೂ ಈಗ ಶಾಶ್ವತ ಅಲ್ಲ, ಯಾರ ಮೇಲೂ ಏನು ಹೇಳ್ತಾರೆ ಡಿಪೆಂಡ್ ಆಗ್ತಿಲ್ಲ. ಇವಾಗ ಎಲ್ಲರೂ ಇಂಡಿಪೆಂಡೆಂಟ್ ಗೈಸ್. ಈಗ ಹೆಣ್ಮಕ್ಳು ಅಷ್ಟೇ ಚೆನ್ನಾಗಿ ಓದ್ತಿದ್ದಾರೆ, ಒಳ್ಳೆ ಕೆಲಸ ತಗೋತಾರೆ, ಮದುವೆ ಆಗ್ತಾರೆ. ಮದುವೆ ಆಗಲೇಬೇಕು ಅನ್ನೋದು ಇಲ್ಲ ಈಗಿನ ಇದರಲ್ಲಿ. ಗಂಡ್ಮಕ್ಳು ಪಾಪ ಹೆಣ್ಮಕ್ಳೇ ಸಿಗ್ತಾ ಇಲ್ಲ. ಯಾಕೆಂದರೆ ಹೆಣ್ಮಕ್ಳೆಲ್ಲ ಇಂಡಿಪೆಂಡೆಂಟು, ನಾನೇ ದುಡ್ಕೊಂಡು ನನ್ನ ಜೀವನ ನಾನು ನಡೆಸ್ಬಲ್ಲೆ ಅನ್ನೋದು ಕಾನ್ಫಿಡೆನ್ಸು ಎಲ್ಲ ಹೆಣ್ಮಕ್ಳಲ್ಲೂ ಬಂದುಬಿಟ್ಟಿದೆ ಗೈಸ್. ಸೊ ಹಾಗಾಗಿ ಯಾರು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಎಲ್ಲರೂ ನನಗಿಂತ ಹೆಣ್ಮಕ್ಳೆಲ್ಲ ಜಾಸ್ತಿ ಓದಿಸಿದ್ದಾರೆ. ಇವಾಗ ಗಂಡು ಮಕ್ಕಳು ಓದ್ತಿದ್ದಾರೆ, ಇಲ್ಲ ಅಂತಿಲ್ಲ. ಬಟ್ ಈಕ್ವಾಲಿಟಿನ ಬಯಸ್ತಿರೋದ್ರಿಂದ ಪಾಪ ಹಳ್ಳಿಗಳಿರೋ ಗಂಡು ಮಕ್ಕಳಿಗೆ ಹೆಣ್ಣೇ ಸಿಗ್ತಾ ಇಲ್ಲ. ಸೊ ಈ ಥರ ಎಲ್ಲ ತುಂಬ ಪ್ರಾಬ್ಲಮ್ಸ್ ಇದೆ ಗೈಸ್. ಇದೆಲ್ಲ ವಿಡಿಯೋ ಏನಿದೆ ಇದೆಲ್ಲ ನನ್ನ ವೈಯಕ್ತಿಕ ಅಭಿಪ್ರಾಯ ಗೈಸ್. ಇದರಲ್ಲಿ ಯಾರಿಗಾದರೂ ನಿಮಗೂ ಆ ಥರ ಅನ್ನಿಸ್ತಿದೆ, ಸತ್ಯ ಇದೆ ನಾನು ಹೇಳ್ತಿರೋದ್ರಲ್ಲಿ ಅಂತ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಹೀಗೆ ನಾವು ಹೆಚ್ಚು ವೀಡಿಯೋಗಳನ್ನ ಮಾಡೋದಕ್ಕೆ ನಿಮ್ಮ ಪ್ರೋತ್ಸಾಹ ತುಂಬ ಅವಶ್ಯಕತೆ ಇದೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್.